ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಕಡ್ಲೆ ಹಿಟ್ಟಿನ ಜೊತೆ ಈ ಹಿಟ್ಟು ಹಾಕ್ಕೊಂಡು ಮಿರ್ಚಿ ಮಾಡಿದರೆ ಭಾಳ ರುಚಿ ಆಗ್ತಾವೆ. ಅಗ್ರಿ ಸಣ್ಣ ಸಣ್ಣ ಮಿರ್ಚಿ ಹೆಂಗೆ ಮಾಡ್ಕೊಳ್ಳೋದು ಮೊದಲ ಈ ವಿಡಿಯೋದೊಳಗೆ ನೋಡೋಣ ಅಂತ. ಇಲ್ಲೇನದ ಒಂದು ಬುಟ್ಟಿಗೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಕತ್ತೀನಿ. ಇದೇನದ ಜರಡಿ ಹಿಡಿದು ಇಟ್ಕೊಂಡಿದ್ದದ ನೋಡ್ರಿ ಕಡಲೆ ಹಿಟ್ಟು. ಇದೇನದ 1 ಕಪ್ಪು ಹಾಕ್ಕೊಂಡೀನಿ. ಇದಕ್ಕೇನದ 1 ಚಮಚದಷ್ಟು ಜೋಳದ ಹಿಟ್ಟು ಹಾಕ್ಕೊಳಿಕತ್ತೀನಿ ನಾನು. ಇದು ನೋಡ್ರಿ ಜೋಳದ ಹಿಟ್ಟದ 1 ಚಮಚ ಹಾಕ್ಕೊಂಡೀನಿ. ಮೊದಲಿಗೆ ಏನಿದೆ ನಮ್ಮ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಮೊದಲು ಚಮಚದಲ್ಲೇ ಕಲಿಸಿ ಆಮೇಲೆ ಕೈಲೇನೆ ಕಲಿಸ್ಕೋಬೇಕಾಗ್ತದೆ, ಅಂದರೆ ಚಲೋ ಆಗ್ತದೆ. ಚಲೋ ನಿಂಗೆ ತಿಕ್ಕಿ ಕಲಿಸ್ಕೋಬೇಕಾಗ್ತದೆ, ಅಂದರೆ ನಿಮಗೆ ಮಿರ್ಚಿ ಏನದ ಭಾಳ ಚಲೋ ಬರ್ತಾವೆ ಉಬ್ಬಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಲಿಕ್ಕತ್ತೀನಿ ರೀ ನಾನು. ನೀರು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹದ ಕರೆಕ್ಟ್ ಬರ್ತದೆ. ಇಲ್ಲಿದ್ರೆ ಏಕದಮ್ ನೀರು ಆತಂದ್ರೆ ಮೆಣಸಿನ್ಕಾಯಿಗೆ ಏನದ ಹಿಟ್ಟು ಹಿಡಿಯಂಗಿಲ್ಲ. ಈಗ ನೋಡ್ರಿ ಇಷ್ಟಾಗಿದೆ. ಇನ್ನೊಂದು ಸ್ವಲ್ಪ ಏನದ ನೀರು ಹಾಕ್ಲಿಕ್ಕತ್ತೀನಿ ನಾನು. ಇದು ಸ್ವಲ್ಪ ಕಲರ್ ಚೇಂಜ್ ಹಾಕೋತ ಬರ್ತಂದ್ರೆ ಬೆಳ್ಳಗೆ ಆಗ್ತದೆ ನೋಡ್ರಿ. ಚಲೋ ಹೊತ್ತಿನಂಗೆ ಇದನ್ನು ತಿಕ್ಕಿ ಕೈ ಆಡ್ಸ್ದಂಗೆಲ್ಲ ಇದೇನೆ ಸ್ವಲ್ಪ ಬೆಳ್ಳಗೆ ಬರ್ತದೆ ಕಡಲೆ ಹಿಟ್ಟು. ಹೀಗಾಗಿ ಆ ಟೈಪ್ ಬರೋವರೆಗೂ ಇದೆ ಚಲೋ ಹೊತ್ತಿನಂಗೆ ಕೈ ಆಡ್ಸ್ಕೋಬೇಕಂದ್ರೆ ಮಿರ್ಚಿ ಚಲೋ ಆಗ್ತಾವೆ. ಈಗೇನದನ್ನ ಇಲ್ಲಿ ಕೈಲೇನ ಚಲೋ ಹೊತ್ತಿನಂಗೆ ಕೈ ಆಡ್ಸ್ಕೊತೀನಿ. ಒಂದು 5 ರಿಂದ 10 ನಿಮಿಷ ಏನದ ಇದನ್ನ ಕೈ ಆಡಿಸ್ಕೊಳ್ತದೆ. ನೋಡ್ರಿ 5 ರಿಂದ 10 ನಿಮಿಷ ಏನದ ಚಲೋ ಹೊತ್ತಿನಾಗ ಹಿಂಗೆ ಕೈ ಆಡಿಸ್ಕೊಂಡಿರಿ. ಈ ಹದಕ್ಕೆ ಇರಬೇಕಾಗ್ತದೆ. ಹಿಂಗೆ ಇದೇನಿದೆ ಮ್ಯಾಲೆ ಮುಚ್ಚಿ ಒಂದು 5 ರಿಂದ 10 ನಿಮಿಷ ನೆನೆಗಿಟ್ಬಿಡೋಣ. ಈಗ ಮ್ಯಾಲೆ ಮುಚ್ಚಿ 10 ನಿಮಿಷ ಏನದ ನೆನೆಗಿಟ್ಬಿಡೋಣ. ಇಲ್ಲೇನದ ನಾನಿಲ್ಲೇ ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಇವನ್ನೇನದ ಈಗ ತುದಿ ಕಟ್ ಮಾಡ್ಕೊಂಡು, ಇದು ತುಂಬಿರಲಿ ತುದಿ ಏನದ ಇಷ್ಟು ಕಟ್ ಮಾಡ್ಕೊಂಡಿದ್ದನ್ನ ಹಿಂಗೆ ಮಾಡಿಕೊಂಡು ನಡುವೆ ಏನದ ಸ್ವಲ್ಪ ಹಿಂಗೆ ಸೀಳ್ಕೊಂಡೋಣ. ನೀವು ಬೇಕಂದ್ರೆ ಇದಕ್ಕೆ ಜೀರಿಗೆ ಪುಡಿ, ಇಂಗು ಇದನ್ನ ತುಂಬ್ಕೋಬಹುದು ನಡುವೆ. ಹಿಂಗೆ ಸೀಳ್ಕೊಂಡಿಲ್ಲ ನಾನು ನೋಡ್ರಿ. ಹೀಗೆಲ್ಲ ಏನದ ಸೀಳ್ಕೊಂಡಿನಿ. ಇದು ಹಿಟ್ಟೇನದ ನೆನೆಸಿಟ್ಟು ಒಂದು 10 ನಿಮಿಷ ಆಯ್ತು ನೋಡ್ರಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಚಿಟಿಕೆ ಅಷ್ಟು ಅರಿಶಿನ ಹಾಕೋಣ. 1 ಚಮಚ ಜೀರಿಗೆ ಹಾಕೊಳಕತ್ತೀನಿ. ಒಂದು ಅರ್ಧ ಚಮಚದಷ್ಟು ಅಜ್ವಾನ ಹಾಕೊಳಕತ್ತೀನಿ. ಇದೇನದ 1/4 ಚಮಚದಷ್ಟು ಅಡಿಗೆ ಸೋಡಾ ಹಾಕೊಳಕತ್ತೀನಿ. ಇದನ್ನೆಲ್ಲ ಏನದ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಚಲೋ ಹೊತ್ತಿಗೆ. ಈಗ ನೋಡ್ರಿ ಒಂದು 2 ಕಾಳು ಏನದ ಇದಕ್ಕೆ ನೀರು ಹಾಕೊಳಕತ್ತೀನಿ ನಾನು. ಈಗ ಇಲ್ಲೇನದ 1 ಚಮಚದಷ್ಟು ಕಾದ ಎಣ್ಣೆ ಹಾಕ್ಲಿರ್ತೀನಿ. 1/4 ಚಮಚ ಸೋಡಾ, ಇದಕ್ಕೆ 1 ಚಮಚದಷ್ಟು ಏನದ ಕಾದ ಎಣ್ಣೆ ಹಾಕ್ಕೊಂಡು ಇನ್ನೊಮ್ಮೆ ಏನದ ಇನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು. ನೋಡ್ರಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೆ, ಎಣ್ಣೆ ಕಾದದ. ಈಗ ಇವನ್ನ ಏನದ ಮಿರ್ಚಿ ಹಾಕೋಣ.
ಹಿಂಗಿರುತ್ತೆ, ಹಿಂಗೆ ಎದ್ದು ಹಾಕೋಬೇಕು ನೋಡ್ರಿ. ಒಂದು ಕಡೆ ಸ್ವಲ್ಪ ಮೇಲೆ ಟಮಾಟ ಹಾಕ್ಕೊಡ್ತೀವಿ. ಕೆಂಪಗೆ ನೋಡ್ರಿ ತೊಗೊಳ್ತಿರ್ತೀನಿ, ಇಷ್ಟ ಆದ್ರೆ ಸಾಕಾಗ್ತಾವ. ನೋಡಿರಲ್ಲ ಮಿರ್ಚಿ ಮಾಡೋದು. ನೀವು ಒಂದು ಚಮಚ ಜೋಳದ ಹಿಟ್ಟು ಹಾಕೊಳ್ಳೋದ್ರಿಂದ ಮಿರ್ಚಿ ಏನವ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ ಕಮ್ಗಾಗಿ. ನೋಡಿರಿ ಮ್ಯಾಲೆಲ್ಲ ಕ್ರಿಸ್ಪಿ ಅವ ಮತ್ತು ಒಳಗೆ ಅಷ್ಟು ಮೃದುವಾಗಿ ಬರ್ತಾವೆ. ಮತ್ತು ಹಿಂಗೆ ಸಣ್ಣ ಸಣ್ಣ ಮಾಡ್ಕೊಳ್ಳೋದ್ರಿಂದ ತಿನ್ನಲಿಕ್ಕೂ ಭಾಳ ರುಚಿ ಅನ್ನಿಸ್ತಾವೆ. ನೀವು ಇವನ್ನ ದೇವ್ರ ನೈವೇದ್ಯಕ್ಕೆ ಸತ್ಯಕ್ಕೆ ಮಾಡ್ಕೋಬೋದು. ಮತ್ತು ಈ ಮಳೆಗಾಲದೊಳಗೆ ಏನಾದ್ರು ಸಾಯಂಕಾಲ ಚಹಾ ಜೊತೆಗೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ ಮಂಡಕ್ಕಿ ಜೊತೆ ತಿನ್ನಲಿಕ್ಕೆ. ಇದನ್ನು ನಿಮ್ಮ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.